ಪವಿತ್ರ ಬಂಧನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ನಮ್ರತಾ ರೌಡಿ ಮನೋಜ್ಗೆ ಫೋನ್ ಮಾಡಿಬಿಟ್ಟು, ಏನು ನೀನು ಫುಲ್ ಅವನನ್ನು ಸಾಯಿಸೇ ಬಿಟ್ಟಿಯಾ, ಹಾಗೆ ಕೈ ಕಾಲು ಮುರಿ ಮದುವೆ ಕ್ಯಾನ್ಸಲ್ ಆದರೆ ಸಾಕು ಅಂತ ನಾನು ಹೇಳಿದ್ದೆ, ಆದರೆ ನೀನು ನೋಡಿದ್ರೆ ಈ ಥರ ಮಾಡಿಬಿಟ್ಟಿದ್ಯಾ, ಈಗ ಸಿಕ್ಕಾಕೊಂಡ್ರೆ ಏನು ಮಾಡ್ತೀಯಾ ಮನೋಜ್ ಅಂತ ನಮ್ರತಾ ಕೇಳ್ತಿರ್ತಾಳೆ. ಅದಕ್ಕೆ ನೀವು ಇದ್ದೀರಲ್ಲ ಮೇಡಮ್, ನೀವು ಇರಬೇಕಾದ್ರೆ ನಾವ್ಯಾಕೆ ಹೆದ್ರೋಣ, ನೀವು ದೊಡ್ಡ ರೌಡಿಗಿಂತ ರೌಡಿ, ನೀವು ಇರಬೇಕಾದ್ರೆ ನಾನು ಯಾಕೆ ಹೆದರ್ಲಿ ಅಂತ ಕೇಳ್ತಾನೆ. ಆನಂತರ ಈ ಕಡೆ ಅವ್ರ ಅಮ್ಮ ಬಂದುಬಿಟ್ಟು ಏನು ಮಾಡಿಬಿಟ್ಟೆ ನೀನು ಅಂತ ನಮ್ರತಾಗೆ ಬೈತಿರ್ತಾಳೆ. ಈ ಕಡೆ ಅವರ ತಾಯಿಗೆ ಹೋಗ್ಬಿಟ್ಟು, ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರ್ತೀರ, ಊಟ ಮಾಡಬಾರ್ದಾ ಅಂತ ಹೇಳ್ತಾರೆ. ಅದಕ್ಕೆ ಅವನು, ನಮ್ಮ ತಿಲಕ್ ಉಪವಾಸನೇ ಇದ್ದಾನೆ, ಅವನು ಸತ್ತು ಹೋಗಿರ್ಬೋದು ಆದರೆ ನನ್ನ ಮನಸ್ಸಲ್ಲಿ ಸದಾ ಇರ್ತಾನೆ, ಅವನು ಉಪವಾಸ ಇರಬೇಕಾದ್ರೆ ನಾನು ಹೇಗೆ ಊಟ ಮಾಡೋದು ಅಂತ ಅವರ ತಾಯಿ ಹೇಳ್ತಾರೆ. ಆನಂತರ ಇದೆಲ್ಲ ಸತ್ಯ ದೇವ್ಗೆ ಸ್ವಲ್ಪನೇ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ಇದು ಹಾಗಾಗಿರೋದಲ್ಲ, ಇದು ಯಾರೋ ಮಾಡಿಸಿದ್ದೇ ಇರಬೇಕು ಅಂತ ದೇವ್ ತಲೆಯಲ್ಲಿ ಟೆನ್ಷನ್ ಶುರುವಾಗುತ್ತೆ. ಈ ಕಡೆ ಅವ್ರ ಮನೆಯಲ್ಲಿರೋ ಇಬ್ಬರು ಕಾಮಿಡಿ ಪಾರ್ಟಿಗಳಿಗೆ ಹಸುವಾಗಿರುತ್ತೆ. ಅವರೆಲ್ಲರೂ ಊಟ ಮಾಡಿ ಹೋಗಿ ಅಡುಗೆ ಆಗಿದೆ ಅಂತ ನಮ್ರತಾ ಹೇಳಿದ ತಕ್ಷಣವೇ ಅವರಿಬ್ಬರು ಬೇಗ ಓಡಿಬಿಟ್ಟು ಊಟ ಮಾಡೋಕ್ಕೆ ಕೂತ್ಕೊಳ್ತಾರೆ. ಪಾರ್ಟ್ 1 ಮಾತ್ರ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 2ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.